Hi friends, today I am going to explain about working capital requirement and how it is shown in the statement. One request to all, please subscribe our channel. And first, what is the meaning of working capital? It is the capital of a business which is used to pay or meet the day-to-day expenses. ಅಂದರೆ ಒಂದು ಬಿಸ್ನೆಸ್ನ ಡೇ ಟು ಡೇ ಎಕ್ಸ್ಪೆನ್ಸಸನ್ನು ಪೇ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಕ್ಯಾಪಿಟಲನ್ನು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಅಂದರೆ ಒಂದು ಆರ್ಗನೈಸೇಷನಲ್ಲಿ ಡೇ ಟು ಡೇ ಯಾವೆಲ್ಲ ಎಕ್ಸ್ಪೆನ್ಸಸ್ ಆಗ್ತದೆ ಅದನ್ನು ಪೇ ಮಾಡಲಿಕ್ಕೆ, ಅಬ್ಸರ್ವ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಒಂದು ಕ್ಯಾಪಿಟಲನ್ನು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಸೊ ವಿ ಹ್ಯಾವ್ ದ ಫಾರ್ಮುಲಾ ಟು ಫೈಂಡ್ ಔಟ್ ದ ವರ್ಕಿಂಗ್ ಕ್ಯಾಪಿಟಲ್, ದಟ್ ಈಸ್ ದ ಕರೆಂಟ್ ಅಸೆಟ್ ಮೈನಸ್ ದ ಕರೆಂಟ್ ಲಯಬಿಲಿಟಿ. ಅಂದರೆ ಈ ಕರೆಂಟ್ ಅಸೆಟಿಂದ ಕರೆಂಟ್ ಲಯಬಿಲಿಟೀಸನ್ನು ತೆಗೆದರೆ ನಿಮಗೆ ಸಿಗುವುದೇ ವರ್ಕಿಂಗ್ ಕ್ಯಾಪಿಟಲ್. ಸೊ ದಿಸ್ ಈಸ್ ಎ ಸ್ಟೇಟ್ಮೆಂಟ್. First, I already said the working capital is equal to current asset minus the current liabilities. So this is the current asset. Under current asset, we have first stock of raw material. The next, working progress. Under working progress, we have raw material, direct labor, overheads. And third one is finished goods. And fourth one is debtor. And fifth one is prepaid expenses. And the last one is cash. So this is a total of current asset. The next is current liabilities. Under current liabilities, first we have creditors, next lag in payments, and third provision for bad and doubtful debts. The working capital is equal to A minus B, means current asset minus current liabilities. So we get working capital. So ಇದು ವರ್ಕಿಂಗ್ ಕ್ಯಾಪಿಟಲ್ನ ಸ್ಟೇಟ್ಮೆಂಟ್. ಸೊ ಇದನ್ನು ಈಸಿಯಾಗಿ ನೆನಪಿಟ್ಕೊಳ್ಳಿಕ್ಕೆ, ಫಾರ್ ಎಕ್ಸಾಂಪಲ್ ನೀವು ಥಿಂಕ್ ಮಾಡಿ, you want to produce one product, what you needed first. ನಿಮಗೊಂದು ಪ್ರಾಡಕ್ಟ್ ಮಾಡಬೇಕಾದ್ರೆ ನಿಮಗೆ ಫಸ್ಟ್ ಏನು ಬೇಕು? ರಾ ಮೆಟೀರಿಯಲ್. ಸೊ ಈ ರಾ ಮೆಟೀರಿಯಲ್ನ ನೀವು ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡಬೇಕು, ಅಂದರೆ ನೀವು ವರ್ಕ್ ಮಾಡಬೇಕು. ಸೊ ದಟ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಈ ರಾ ಮೆಟೀರಿಯಲನ್ನು ವರ್ಕ್ ಇನ್ ಪ್ರೋಗ್ರೆಸ್ಸಿಗೆ ಕಳಿಸಿದಾಗ ನಿಮಗೆ ಸಿಗುವುದೇ ಫಿನಿಶ್ಡ್ ಗೂಡ್ಸ್. ಸೊ ಈ ಫಿನಿಶ್ಡ್ ಗುಡ್ಸ್ ಸಿಕ್ಕಿ ಆದಮೇಲೆ ನೀವೇನು ಮಾಡ್ತೀರಿ? ಇದನ್ನು ಕಸ್ಟಮರಿಗೆ ಸೇಲ್ ಮಾಡ್ತೀರಿ, ಅಂದರೆ ನಿಮ್ಮ ಡೆಟರ್ಸ್. ಈ ಡೆಟರ್ಸ್ ನಿಮ್ಗೆ ಏನು ಕೊಡ್ತಾರೆ? ಕ್ಯಾಶ್ ಆರ್ ಬಿಲ್ಸ್ ರಿಸೀವೇಬಲ್. ಸೊ ದೀಸ್ ಆರ್ ಆಲ್ ಕರೆಂಟ್ ಅಸೆಟ್. ಫಸ್ಟ್ ರಾ ಮೆಟೀರಿಯಲ್. ಈ ರಾ ಮೆಟೀರಿಯಲನ್ನು ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ವರ್ಕ್ ಮಾಡಬೇಕು, ದಟ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಆದಮೇಲೆ ನಿಮಗೆ ಸಿಗೋದು ಫಿನಿಶ್ಡ್ ಗೂಡ್ಸ್. ಈ ಫಿನಿಶ್ಡ್ ಗೂಡ್ಸನ್ನು ನೀವು ಕಸ್ಟಮರಿಗೆ ಸೇಲ್ ಮಾಡಬೇಕು. ಸೊ ಕಸ್ಟಮರ್ ಈಸ್ ಡೆಟರ್ಸ್. ಸೊ ಡೆಟರ್ಸ್ ನಿಮಗೆ ಕ್ಯಾಶ್ ಆರ್ ಬಿಲ್ಸ್ ರಿಸೀವೇಬಲ್ ಕೊಡ್ತಾರೆ. ಸೊ ಈ ಸೈಕಲ್ ಅನ್ನೊಂದು ನೆನಪಿಟ್ಕೊಳ್ಳಿ. ಸೊ ಫಸ್ಟ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಈ ರಾ ಮೆಟೀರಿಯಲ್. ನೆಕ್ಸ್ಟ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್, ಅಂದರೆ ರಾ ಮೆಟೀರಿಯಲ್ನು ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ವರ್ಕ್ ಮಾಡಬೇಕು. ಸೊ ನೆಕ್ಸ್ಟ್ ನಿಮಗೆ ಸಿಗೋದೇ ಫಿನಿಶ್ಡ್ ಗೂಡ್ಸ್. ಫಿನಿಶ್ಡ್ ಗೂಡ್ಸನ್ನು ನೀವು ಡೆಟರ್ಸಿಗೆ ಕೊಡ್ತೀರಿ, ಡೆಟರ್ಸ್ ನಿಮಗೆ ಕ್ಯಾಶ್ ಕೊಡ್ತಾರೆ. ಇನ್ನೊಂದು ಎಕ್ಸ್ಟ್ರಾ ಬರೋದು ಈ ಕರೆಂಟ್ ಅಸೆಟಲ್ಲಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಸೊ ಅಲ್ಲಿಗೆ ಕರೆಂಟ್ ಅಸೆಟ್ ಆಯಿತು. ಅಂಡರ್ ಕರೆಂಟ್ ಲಯಬಿಲಿಟೀಸಲ್ಲಿ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಅಂದರೆ ನೀವು ಈ ರಾ ಮೆಟೀರಿಯಲನ್ನು ಯಾರಿಂದ ಸಾಲಕ್ಕೆ, ಅಂದರೆ ಕ್ರೆಡಿಟಿಗೆ ಪರ್ಚೇಸ್ ಮಾಡಿರ್ತೀರಿ, ಅವರು ಕ್ರೆಡಿಟರ್ಸ್. ಡೆಟರ್ಸ್ ಅಂದರೆ ನಿಮಗೆ ಹಣ ಕೊಡಲಿಕ್ಕಿರುವವರು, ಅಂದರೆ ನಿಮ್ಮ ಕಸ್ಟಮರ್, ಯಾರಿಗೆ ನೀವು ಕ್ರೆಡಿಟಿಗೆ ಸೇಲ್ ಮಾಡಿರ್ತೀರಿ ಅವರು ನಿಮ್ಮ ಡೆಟರ್ಸ್. ಯಾರಿಂದ ನೀವು ಕ್ರೆಡಿಟಿಗೆ ಪರ್ಚೇಸ್ ಮಾಡಿರ್ತೀರಿ ಅವರು ನಿಮ್ಮ ಕ್ರೆಡಿಟರ್ಸ್. ಸೊ ಈ ಫಿನಿಶ್ಡ್ ಗೂಡ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದು ಯಾವತ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಮೇಲೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಮೇಲೆ ಫಿನಿಶ್ಡ್ ಗೂಡ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು. ಈ ಡೆಟರ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದು ಯಾವತ್ತು ಕಾಸ್ಟ್ ಆಫ್ ಸೇಲ್ಸಿನ ಮೇಲೆ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಮೇಲೆ ಫಿನಿಶ್ಡ್ ಗೂಡ್ಸ್, ದ ಕಾಸ್ಟ್ ಆಫ್ ಸೇಲ್ಸ್ನ ಮೇಲೆ ಡೆಟರ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಸೊ ದಿಸ್ ಇಸ್ ದ ಫಾರ್ಮೆಟ್. ದ ಕರೆಂಟ್ ಲಯಬಿಲಿಟೀಸ್ ಅಂಡರ್ ಕ್ರೆಡಿಟರ್ಸ್, ಲ್ಯಾಗ್ ಇನ್ ಪೇಮೆಂಟ್ ಆರ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಲಾಸ್ಟ್ ಒನ್ ಈಸ್ PBD, ಮೀನ್ಸ್ ಪ್ರೊವಿಷನ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್. ಸೊ ಈ ಸ್ಟೇಟ್ಮೆಂಟನ್ನು ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಲೆಕ್ಕ ಮಾಡ್ಬೋದು. So now I take one problem here. A pro forma cost sheet of a company provides the following data. The cost
the raw material, direct labor, overhead, total cost, profit ಕೊಟ್ಟಿದ್ದಾರೆ, ಸೇಲ್ ಕೊಟ್ಟಿದ್ದಾರೆ. ಸೊ ಅಡಿಷನಲ್ ಇನ್ಫಾರ್ಮೇಷನ್ ಉಂಟು. ದ ಅವರೇಜ್ ರಾ ಮೆಟೀರಿಯಲ್ ಈ ಸ್ಟಾಕ್ 1 month. ದ ಅವರೇಜ್ ಮೆಟೀರಿಯಲ್ ಇನ್ ಪ್ರೊಸೆಸ್ ಅಂದರೆ ಪ್ರೊಸೆಸ್ಸಲ್ಲಿ ಇರುವಂಥದ್ದು. ಇಲ್ಲಿ ರಾ ಮೆಟೀರಿಯಲನ್ನು ಪರ್ಚೇಸ್ ಮಾಡಿದ್ದೀರಿ. ಸೊ ಈಗ ನೀವು ವರ್ಕ್ ಇನ್ ಪ್ರೋಗ್ರೆಸ್ ಮಾಡಬೇಕು. ಸೊ ದಿಸ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್. ಪ್ರೊಸೆಸ್ಸಲ್ಲಿರುವುದೇ ವರ್ಕ್ ಇನ್ ಪ್ರೋಗ್ರೆಸ್, ಅದು ಆಫ್ ಮಂತ್. ನೆಕ್ಸ್ಟ್ ಕ್ರೆಡಿಟ್ ಅಲೌಡ್ ಬೈ ಸಪ್ಲಯರ್ ಅಂದರೆ ಸಪ್ಲಯರಿಂದ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದಕ್ಕೆ ನಿಮಗೆ ಕ್ರೆಡಿಟ್ ಅಂದರೆ ಇವರೇ ನಿಮ್ಮ ಕ್ರೆಡಿಟರ್ಸ್. ಸೊ 1 month. ದ ಕ್ರೆಡಿಟ್ ಅಲೌಡ್ ಟು ಡೆಟರ್ಸ್ ಅಂದರೆ ನಿಮ್ಮ ಕಸ್ಟಮರಿಗೆ ನೀವು ಕ್ರೆಡಿಟ್ ಕೊಟ್ಟದ್ದು. ಸೊ ಇವರ್ ನಿಮ್ಮ ಡೆಟರ್ಸ್. ನೀವು ಯಾರಿಗೆ ಕ್ರೆಡಿಟನ್ನು ಕೊಡ್ತೀರಿ ಅವರು ನಿಮ್ಮ ಡೆಟರ್ಸ್. ಐ ಆಲ್ರೆಡಿ ಎಕ್ಸ್ಪ್ಲೇನ್. ಯಾರಿಂದ ನೀವು ಪರ್ಚೇಸ್ ಮಾಡ್ತೀರಿ ಕ್ರೆಡಿಟಿಗೆ ಅವರು ನಿಮ್ಮ ಕ್ರೆಡಿಟರ್ಸ್. ಸೊ ನೆಕ್ಸ್ಟ್ ಇನ್ ಟೈಮ್ ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್ 1.5 weeks. ಓವರ್ ಹೆಡ್ 1 month, 1/4 ಆನ್ ಸೇಲ್ ಆರ್ ಆನ್ ಕ್ಯಾಶ್ ಬೇಸಿಸ್ ಅಂದರೆ 1/4 ಆಲ್ರೆಡಿ ಕ್ಯಾಶ್ನಲ್ಲಿ ಕಲೆಕ್ಟ್ ಮಾಡಿ ಆಗಿದೆ. ಇನ್ನಿರುವುದು ನಿಮಗೆ 3/4. ಅದನ್ನು ನೀವು ಕ್ರೆಡಿಟ್ನ ಮುಖಾಂತರ ಕೊಟ್ಟಿದ್ದೀರಿ ಅಂದರೆ ಕ್ರೆಡಿಟ್ ಆಗಿ ಕಸ್ಟಮರಿಗೆ ಸೇಲ್ ಮಾಡಿದ್ದೀರಿ. ಸೊ ಇವರು ನಿಮ್ಮ ಡೆಟರ್. ಅಂದರೆ 1ರಲ್ಲಿ 1/4 ಆಲ್ರೆಡಿ ನೀವು ರಿಸೀವ್ ಆಗಿದೆ. ಇನ್ನು ರಿಸೀವ್ ಮಾಡಲಿಕ್ಕಿರೋದು ನಿಮಗೆ 3/4. So next you are required to prepare the statement showing the working capital needed to finance a level of activity 70,000 units of output. You may assume that the production is carried on evenly throughout the year and wages and overhead occur similarly. ಸೊ ಈಗ ನೀವು ಇಲ್ಲಿ ಒಂದು ಮಾಡಬೇಕಾಗಿರೋದು, ಇಲ್ಲೊಂದು ವೀಕ್ಸ್ ಕೊಟ್ಟಿದ್ದಾರೆ ಮತ್ತೆಲ್ಲ ಮಂತಲ್ಲಿ ಉಂಟು. ಸೊ ಒಂದೇ ಈ ವೀಕನ್ನು ಮಂತಿಗೆ ಕನ್ವರ್ಟ್ ಮಾಡಬೇಕು, ಇಲ್ಲದಿದ್ದರೆ ಎಲ್ಲ ಮಂತನ್ನು ನೀವು ವೀಕ್ಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಈಸಿ ಅಂದರೆ ಎಲ್ಲ ಮಂತನ್ನು ವೀಕ್ಸಿಗೆ ಕನ್ವರ್ಟ್ ಮಾಡೋದು. ಅಂದರೆ 4 weeks ಈಸ್ ಈಕ್ವಲ್ ಟು 1 month. 52 weeks ಈಸ್ ಈಕ್ವಲ್ ಟು 1 year. 4 weeks is equal to 1 month, 52 weeks is equal to 1 year. You have to remember these things. So next we find the answer. So this is the answer. So this is a statement of working capital. So current asset minus the current liability. So I already explained the current asset under stock of raw materials, work in progress, finished goods, debtors, prepaid expenses and cash in hand. Under current liabilities, creditors lag in payments or any provision. So now stock of raw material. The first one is stock of raw material. 70,000 units into the rate, raw material rate 52 into 1 month means 4 weeks. 4 divided by 52. 70,000 into 52 into 4 divided by 52. The clue is the raw material, work in progress, finished goods, debtors, cash. So you think like that. You want to produce one product, first you require raw material for that. So next is work in progress. After work in progress, your product is ready, that is the finished goods. So you are going to sell that finished goods to your debtors. Your debtors giving the cash to you. This is one trick to remember the current asset. I hope you understand my point. The next one is work in progress. So under work in progress, the first one is raw material. 70,000 units into the rate of raw material is 52 into this, the work in progress month. Half a month means 2 weeks. 1 month is equal to 4 weeks. Half month is equal to 2 weeks. The 2 divided by 52. The next is direct labor. The 70,000 into 19.5 means its rate into 2 divided by 52 means the process, means work in progress month.
The next is overhead. 70,000 units into rate 39 into 2 divided by 52 means process of a month, means 1 month is equal to 4 weeks, half month is equal to 2 weeks. So its total, this total is 1,40,000, this total is 52,500, this total is 1,05,000. The total is 2,97,500. So next is finished goods. The finished goods 70,000 units. I already explained finished goods and debtors. The calculated on total cost means the cost of sales. $70,000 units into 110.5 rate, the total cost or the cost of sale, into month. One month means 4 weeks. 4 divided by 52. ಅಂದರೆ ಯೂಶುವಲ್ ಆಗಿ ಫಿನಿಶ್ಡ್ ಗೂಡ್ಸನ್ನು ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಮೇಲೆ ನೋಡ್ತೇವೆ, ಡೆಟರ್ಸನ್ನು ಕಾಸ್ಟ್ ಆಫ್ ಸೇಲ್ನ ಮೇಲೆ ನೋಡ್ತೇವೆ. ಸೊ ಇಲ್ಲಿ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ. ಸೊ ಡೆಟರ್ಸ್ ಆ್ಯಂಡ್ ಫಿನಿಶ್ಡ್ ಗೂಡ್ಸನ್ನು ಒಟ್ಟಿಗೆ ನೋಡಲಿಕ್ಕೆ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ ಇದೆ. ಯಾವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡ್ತೀರಿ, ಆಗ ನಿಮಗೆ ಸಿಗುವುದೇ ಕಾಸ್ಟ್ ಆಫ್ ಸೇಲ್ಸ್. ಬಟ್ ನಾವು ಇನ್ ದಿಸ್ ಪ್ರಾಬ್ಲಮ್ ವಿ ಡು ನಾಟ್ ಹ್ಯಾವ್ ಎನಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಅಂದರೆ ಇಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸೇ ಇಲ್ಲ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಆಫ್ ಸೇಲ್ ಒಂದೇ, ಎರಡು ಕೂಡ ಒಂದೇ. ದಟ್ ಈಸ್ ದ ಟೋಟಲ್ ಕಾಸ್ಟ್. I hope you get my point. So here the finished goods is equal to 70,000 into total cost 110.5 into 1 month means 4 divided by 52, that is 5,95,000. After finished goods we have debtors. So debtors 70,000 into 110.5 into 2 months means 8 weeks divided by 52 into 3 by 4 means 1/4 already received in cash, remaining is received in debtors. ಅಂದರೆ 70,000 ಇಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಕಾಸ್ಟ್ ಆಫ್ ಸೇಲ್ ಆ್ಯಂಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಂದೇ, ದಟ್ ಈಸ್ ಮೀನ್ಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲೇ ಇಲ್ಲ. ಇಂಟು 8 ಡಿವೈಡೆಡ್ ಬೈ 52 ಇಂಟು 3 by 4 ಅಂದರೆ 3 by 4 ಇನ್ನು ನೀವು ರಿಸೀವ್ ಮಾಡಲಿಕ್ಕಿರುವುದು. 1/4 ಆಲ್ರೆಡಿ ಸೇಲ್ಸನ್ನು ಕ್ಯಾಶಲ್ಲಿ ರಿಸೀವ್ ಮಾಡಿ ಆಗಿದೆ. ಸೊ ರಿಮೈನಿಂಗ್ ಈಸ್ 3 by 4. 70,000 ಇಂಟು 110.5 ಇಂಟು 8 divided by 52 ಇಂಟು 3 by 4, that comes 1,20,000. So we do not have any prepaid expenses here. ಒಂದು ವೇಳೆ ಇದ್ದರೆ ಇಲ್ಲಿ ಹಾಕೋದು prepaid expenses means it is also current asset. So now total the current asset, it comes 21,85,000, that is A. So now we find the current liabilities. Under current liabilities first we have the creditors. Creditor means the person or organization to whom the firm is liable to pay the money are called the creditors. ಅಂದರೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ, ನೀವು ಯಾರಿಗೆ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿರ್ತೀರಿ ಯಾರಿಂದ ಕ್ರೆಡಿಟಿಗೆ ಅವರು ಕ್ರೆಡಿಟರ್. ಅಂದರೆ ನಿಮಗೆ ಯಾರು ಸಾಲಕ್ಕೆ ಈ ರಾ ಮೆಟೀರಿಯಲನ್ನು ಕೊಟ್ಟಿರ್ತಾರೆ ಅವರು ಕ್ರೆಡಿಟರ್ಸ್. ನೀವು ಯಾರಿಗೆ ನಿಮ್ಮ ಫಿನಿಶ್ಡ್ ಗೂಡ್ಸ್ ಅಂದರೆ ಪ್ರಾಡಕ್ಟನ್ನು ಕ್ರೆಡಿಟಿಗೆ ಸೇಲ್ ಮಾಡಿರ್ತೀರಿ ಅವರು ನಿಮ್ಮ ಡೆಟರ್ಸ್. ಸೊ ನಾವು ಕ್ರೆಡಿಟರ್ಸ್. ಸೊ ಈ ಕ್ರೆಡಿಟರ್ಸನ್ನು ನಾವು ಯಾವತ್ತು ರಾ ಮೆಟೀರಿಯಲ್ ಮೇಲೆ ನೋಡಲಿಕ್ಕೆ. So we find creditors on raw material because we purchase the raw materials from creditors. So now 70,000 units into 52 rate means raw material rate is 52 into supplier allowed by supplier means 1 month means 4 divided by 52. 70,000 into 52 into 4 divided by 52, we get
2,80,000. So next is lag in payment, means outstanding payment, ಅಂದರೆ ಪೇಮೆಂಟ್ ಕೊಡಲಿಕ್ಕೆ ಬಾಕಿ ಇರು. ದಿಸ್ ಈಸ್ ಆಲ್ಸೋ ಕರೆಂಟ್ ಲಯಬಿಲಿಟೀಸ್. ಒಂದು ಎಕ್ಸ್ಪೆನ್ಸಸ್ಸನ್ನು ಅಡ್ವಾನ್ಸ್ ಆಗಿ ಕೊಟ್ಟರೆ ಅದು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಅದು ಬರೋದು ಕರೆಂಟ್ ಅಸೆಟಲ್ಲಿ. ಬಟ್ ನಾವು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಎಕ್ಸ್ಪೆನ್ಸಸ್ ಈ ವರ್ಷ ಪೇ ಮಾಡಲಿ ಇನ್ನು ಕೊಡಲಿಕ್ಕೆ ಬಾಕಿ ಇರೋದು. ಸೊ ದಿಸ್ ಈಸ್ ಲಯಬಿಲಿಟಿ. ವೇಜಸ್ ಆ್ಯಂಡ್ ಓವರ್ ಹೆಡ್. The wages means direct labor. Wages is 70,000 unit into wages rate 19.5 into 1.5 weeks. 1.5 weeks means 1.5 weeks is already given. 1.5 weeks. 1.5 divided by 52. That comes 39,375. So next is overhead. 70,000 into rate 39 into the month is given 1 month. 4 divided by 52. That comes 2,10,000. Its total is 2,49,375. So we finished all the current liabilities. So now we total it. That comes 5,29,375. The formulas of current working capital is current asset minus the current liability. ಅಂದರೆ ಕರೆಂಟ್ ಅಸೆಟ್ ಇಂದ ನೀವು ಕರೆಂಟ್ ಲಯಬಿಲಿಟಿಯನ್ನು ತೆಗಿಬೇಕು. We given it as B, means A minus B. That comes 21,85,000 minus 5,29,375. That comes 16,55,625. This is the working capital requirement. So this is a trick how to find the working capital requirement. First, you have to find the working capital formula, that is the current asset minus the current liabilities. The current asset, first you think you want to produce one product, first you need the raw material. So next, work in progress. After work in progress, your product is ready, means the finished goods. After finished goods, you want to sell it to your debtors, means your customer. So your customer give the cash to you, means ನೀವೊಂದೀಗ ಪ್ರಾಡಕ್ಟ್ ಮಾಡಬೇಕಾದ್ರೆ ಫಸ್ಟ್ ನಿಮಗೆ ಬೇಕಾಗೋದು ರಾ ಮೆಟೀರಿಯಲ್. ಸೊ ಈ ರಾ ಮೆಟೀರಿಯಲನ್ನು ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ವರ್ಕ್ ಮಾಡಬೇಕು, ಮೀನ್ಸ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಆದಮೇಲೆ ಈ ಫಿನಿಶ್ಡ್ ಗೂಡ್ಸ್ ನಿಮಗೆ ಸಿಗ್ತದೆ. ಸೊ ಆಫ್ಟರ್ ಫಿನಿಶ್ಡ್ ಗೂಡ್ಸ್, ಈ ಫಿನಿಶ್ಡ್ ಗೂಡ್ಸನ್ನು ನೀವು ಡೆಟರ್ಸ್ ಅಂದರೆ ಕಸ್ಟಮರಿಗೆ ಸೇಲ್ ಮಾಡ್ತೀರಿ. ಸೊ ನಿಮ್ಮ ಕಸ್ಟಮರ್ ನಿಮ್ಗೆ ಏನು ಕೊಡ್ತಾರೆ? ಕ್ಯಾಶ್ ಕೊಡ್ತಾರೆ. ಸೊ ಇದೆಲ್ಲ ಕರೆಂಟ್ ಅಸೆಟ್. ಸೊ ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಬರೋದಂದರೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಅಂದರೆ ಒಂದು ಎಕ್ಸ್ಪೆನ್ಸಸ್ಸನ್ನು ಅಡ್ವಾನ್ಸ್ ಆಗಿ ಕೊಟ್ಟರೆ ನೆಕ್ಸ್ಟ್ ಇಯರ್ ಕೊಡಲಿಕ್ಕಿಲ್ಲ. ಸೊ ಹಾಗಾಗಿ ನಿಮಗೆ ಇದು ಅಸೆಟ್. ಸೊ ಫಸ್ಟ್ ರಾ ಮೆಟೀರಿಯಲ್, ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್, ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್, ನೆಕ್ಸ್ಟ್ ಡೆಟರ್ಸ್. ಈ ಡೆಟರ್ಸ್ ನಿಮಗೆ ಕ್ಯಾಶ್ ಕೊಡ್ತಾರೆ. ಒಂದು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಬಂದರೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಸೊ ರಾ ಮೆಟೀರಿಯಲನ್ನು ರಿಕ್ವೈರ್ ಮಾಡ್ತೀರಿ, ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ವರ್ಕ್ ಮಾಡ್ತೀರಿ, ಆಮೇಲೆ ಈ ಫಿನಿಶ್ಡ್ ಗೂಡ್ಸನ್ನು ನಿಮ್ಮ ಡೆಟರ್ಸಿಗೆ ಕೊಡ್ತೀರಿ, ಡೆಟರ್ಸ್ ನಿಮಗೆ ಕ್ಯಾಶ್ ಕೊಡ್ತಾರೆ. ಸೊ ಇದೊಂದು ಟ್ರಿಕ್ ನಿಮಗೆ ನೆನಪಿಟ್ಕೊಡ್ಲಿಕ್ಕೆ ಯಾವುದೆಲ್ಲ ಕರೆಂಟ್ ಅಸೆಟ್ ಅಂತ. ಸೊ ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್, ಕ್ರೆಡಿಟರ್ಸ್, ಅಂದರೆ ನೀವು ರಾ ಮೆಟೀರಿಯಲನ್ನು ಯಾರಿಂದ ಕ್ರೆಡಿಟಿಗೆ ಪರ್ಚೇಸ್ ಮಾಡಿರ್ತೀರಿ ಅವರು ನಿಮಗೆ ಕ್ರೆಡಿಟರ್ಸ್. ಸೊ ನೆಕ್ಸ್ಟ್ ಇದರಲ್ಲಿ ಬರೋದು ಲ್ಯಾಗ್ ಇನ್ ಪೇಮೆಂಟ್, ಅಂದರೆ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಇದ್ದರೆ, ಒಂದು ಎಕ್ಸ್ಪೆನ್ಸಸ್ಸನ್ನು ಅಡ್ವಾನ್ಸ್ ಆಗಿ ಕೊಟ್ಟರೆ ಅದು ಪ್ರೀಪೇಯ್ಡ್ ಎಕ್ಸ್ಪೆನ್ಸ್, ಅದು ಕರೆಂಟ್ ಅಸೆಟಲ್ಲಿ, ಮೀನ್ಸ್ ನೆಕ್ಸ್ಟ್ ಇಯರ್ ನಿಮಗೆ ಕೊಡಲಿಕ್ಕಿಲ್ಲ. ಸೊ ಯಾವುದಾದ್ರೂ ಪೇಮೆಂಟ್ ಬಾಕಿ ಇದ್ದರೆ ಅದನ್ನು ನಾವು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅಂದರೆ ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ ಟೋಟಲ್ ಮಾಡಿದರೆ ಕರೆಂಟ್ ಲಯಬಿಲಿಟಿ ಸಿಗ್ತದೆ. ಸೊ ಎ ಮೈನಸ್ ಬಿ ಅಂದರೆ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಮೀನ್ಸ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇಂಪಾರ್ಟೆಂಟ್, ಒಂದು ಫಿನಿಶ್ಡ್ ಗೂಡ್ಸನ್ನು ಯಾವತ್ತಿದ್ರೂ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಮೇಲೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ, ಡೆಟರ್ಸನ್ನು ಯಾವತ್ತಿದ್ರೂ ಕಾಸ್ಟ್ ಆಫ್ ಸೇಲ್ಸಿನ ಮೇಲೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಸೊ ಯಾವಾಗ ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡ್ತೀರಿ ಆಗ ನಿಮಗೆ ಸಿಗುವುದೇ ಕಾಸ್ಟ್ ಆಫ್ ಸೇಲ್ಸ್.
ಸೊ ಈ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲದಿದ್ದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಾಸ್ಟ್ ಆಫ್ ಸೇಲ್ ಒನ್ ಆ್ಯಂಡ್ ದ ಸೇಮ್. ಸೊ ದಿಸ್ ಈಸ್ how to find the working capital requirement in a statement. I hope you understand. That's all about this particular problem. Thank you.